ತಿಕ್ಕಾಟಗಳು, ಮತ್ತು ಭಾರತ ಜೊತೆ ತಿಕ್ಕಾಟ, ಬದಿಯ ಇರಾನ್ ಜೋಡಿ ತಿಕ್ಕಾಟ. ಇವತ್ತು ಯುದ್ಧ, ಇವತ್ತು ಎಲೆಕ್ಷನ್ ಯಾವನು ತರಬೇಕಲ್ಲ, ಯಾರು ಹೇಳುವಂಥ ಸಹಿತ ಇಲ್ಲ. ಪ್ರಜಾಪ್ರಭುತ್ವ ಸತ್ತೋಗ್ಬಿಟ್ಟದು. ಅಂತಾರಾಷ್ಟ್ರ ಮಾಡ್ಬೇಕಾಯ್ತಾ? ನಿಮ್ಮ ಉದ್ದೇಶ ಆದರೂ ಏನಂತ? ಪಾಕಿಸ್ತಾನ ಅಂತ ದೇಶ ಮಾಡ್ಬೇಕಾಗಿದೆ ನಿಮಗೆ? ಮಾಡ್ರಪ್ಪ, ಕೇಸರಿ ಮಾಡಿರಿ, ಏನು ಬೇಕಾದ್ರು ಮಾಡಿರಿ. ಮತ್ತು ಒಂದು ನಾವು ತಿಳ್ಕೊಬೇಕು, ಯಾವಾಗಲೂ ಒಂದು ಸಣ್ಣ ಬೆಕ್ಕು ಇರ್ತದೆ. ನಾವು ಬೆಕ್ಕಿಗೆ ಒಂದು ರೂಮಲ್ಲಿ ಹಾಕಿ ಎಲ್ಲ ಬಾಗಿಲ ಬಂದ್ ಮಾಡಿ ನೀವು ಅದನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದೇನು ಮಾಡ್ತದೆ? ಹಳ್ಳಿಯವರಿಗೆ ಅಟ್ಯಾಕ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಹಂಗೆ ಇಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವ್ರಿಗೆ ನಾವು ಇದ್ದವ್ರು ನಮ್ಮ ಧರ್ಮವನ್ನು, ನಮ್ಮ ವಿಚಾರಗಳನ್ನ ಅವ್ರನ್ನ ಹೇರಿ ಭಾಳಷ್ಟು ಏರಿದಾಗ ಈಗೇನೋ ಅವರು ಸಹನ ಮಾಡ್ತಾಯಿದ್ದಾರೆ. ಸ್ಫೋಟದಾಗ ಏನಾಗ್ತದೆ? ನಾವು 4 ಜನರನ್ನು ಇಲ್ಲಾಗಿಸಿದಾಗ ಕಡೆಗೆ ಅವ್ರು ಇಬ್ಬರು ಇಲ್ಲಿಸ್ತಾರಿಲ್ಲ ಅವರು. ಅದಾಗಿ ದೇಶ ಏನಾಗ್ತದೆ? ಅದು ಅರಾಜಕತೆ ಕಡೆ ಒಯ್ಯುವಂಥದ್ದು ನಿಮ್ಮ ದೃಷ್ಟಿಕೋನ ಏನಂತ ಅಲ್ಲಿ ಈಶ್ವರಪ್ಪನವ್ರು ಹೇಳ್ತಾರೆ, ದೊಡ್ಡ ಪ್ರಜ್ಞಾವಂತ ನಾಯಕರ ಗುಂಡಿಕ್ರಿ ಅಂತ ಹೇಳ್ತಾರೆ. ಏನ್ರಿ ಅದು? ಅವ್ರೇನೋ ಅಂದರು ಡಿ ಕೆ ಸುರೇಶ್, ಅವ್ರ ಟೀಕಾ ಮಾಡಿರಿ ನೀವು. ಹೌದು ಅಂದಾರೆ ಅವ್ರು, ದೇಶ ಹೊಡಿಲಿರ್ತಂತ ನಾವಿಲ್ಲ ಅಂತ ಹೇಳೋದಿಲ್ಲ, ತಪ್ಪದು ಕಂಡು ಸರಿ. ಬೆಳೆದ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ಕೋರ್ಟ್ ಅದಲ್ಲ ಕೇಳೋದಕ್ಕೆ. ಡಿಸಿಷನ್ ತೊಗೊಳಕ್ಕೆ ನೀವು ಯಾರ, ನಾವು ಯಾರ? ಮತ್ತು ಎಲ್ಲರೂ ತಮಗೆ ಅನಿಸಿದ್ದನ್ನು ಡಿಸಿಷನ್ ತೊಗೊಳ್ತಾ ಹೋದರೆ ಮತ್ತು ಇಲ್ಲ ಸ್ಟಾರ್ಟ್ ಆಗ್ತದೆ. ಇವತ್ತು ಪಾಕಿಸ್ತಾನಕ್ಕಿಂತಲೂ ಕಡೆ ಆಗ್ತದೆ. ಈಗ ಅದ ನೋಡ್ರಿ, ಇನ್ನೊಂದು ಮಾತು ನಿಮಗೆ ಇರೋ ಸಂದರ್ಭ ಹೇಳ್ತಾರೆ ನಿಮಗೆ. ಪಾಕಿಸ್ತಾನ ಧರ್ಮವನ್ನು ನಂಬಿಕೊಂಡು ಜಿನ್ನಾ ಅವರು ಮೂಲತಃ ಜಾತ್ಯತೀತವಾದಿಗಳವರು. ಜಿನ್ನಾರ ಬಗ್ಗೆ ಅಭ್ಯಾಸ ಭಾಳ ಹೆಚ್ಚಳ ಇರಬೇಕು ನಾವು. ಪರ್ಪಸ್ ಮತ್ತು ನಮಾಜ್ ಮಾಡ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ, ಮತ್ತು ಹಂದಿ ಮಾಂಸ ತಿಂತಿದ್ದವರು. ಅವ್ರ ಪೂರ್ವಜರು ಪಾರ್ಸಿಗಳು, ನಂತರ ಕನ್ವರ್ಟ್ ಆದಂಥವ್ರು ಅವ್ರು ಜಿನ್ನಾ. ಅವರು ಎಂದೂ ಅವ್ರ ಪೂರ್ವ ಜೀವನದಲ್ಲೇ ಮಸೀದಿ ಹೋದಂಥ ಉದಾಹರಣೆಗಳಿಲ್ಲ. ಅಂಥ ಸ್ಟಾಂಚ ಮನುಷ್ಯ ನನಗೆ ರಾಜಕೀಯ ಸಿಗೋದಿಲ್ಲ, ಪ್ರಧಾನಿ ಪಟ್ಟು ಸಿಗೋದಿಲ್ಲ ಅಥವಾ ನಾನು ಲೀಡರ್ ಆಗೋದಿಲ್ಲ ಅಂತ ತಿಳ್ಕೊಂಡು ಪಾಕಿಸ್ತಾನವನ್ನು ಒಡಿಸುವಾಗ ಈ ಇವರು ಕಟ್ಟ ಸ್ಟಾಂಚ ಮುಸಲ್ಮಾನರು